ಸ್ವಾಮಿ ಶರಣಪ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅಲ್ಲಿಂದ ಹೋದ್ವಿ. ಅಂಗಡಿ ಟೀ ಕುಡಿದೆಲ್ಲ ಅಲ್ಟೆ ಹೊಡೆದು ಅಲ್ಲಿಂದ ಏನು ಮಾಡೋದು, ಮನೆಗೆ ಹೋದೆ. ಪಾದ ಪೂಜೆ ಮಾಡಿಸ್ಬೇಕಿತ್ತಲ್ಲ, ಹೋಗಿ ಪಾದ ಪೂಜೆ ಮಾಡ್ಸೋಕೆ ಹೇಳಿದೆ. ಫೋನ್ ಸ್ವಾಮಿ ಕರಿತಂಗೆ ಬಂದು ಪಾದ ಪೂಜೆ ಮಾಡಿದ್ರು. ಅಲ್ಲಿಂದ ಹೋಗಿ ದೇವ್ರ ರೂಮಿಗೆ ಹೋದೆ. ದೇವ್ರ ರೂಮಿಗೆ ಹೋಗ್ತಿದ್ದಂಗೆ ಕೈ ಮುಕ್ಕೊಂಡು ಸ್ವಾಮಿ ನೀನೇ ಕಾಪಾಡಬೇಕು ಅಂದರೆ ಕಾಯಿ ರೆಡಿ ಇಕ್ಕಿದ್ರು ಸ್ವಾಮಿ. ಕಾಯಿ ತುಳಿ ಗುಡ್ಲಿ ಇಟ್ಕೊಂಡು ಸುಳಿಯೋಕೆ ಹೋದೆ. ಗಟ್ಟಿತ್ತು, ಆದರೂ ಬಿಡಲಿಲ್ಲ. ಕಷ್ಟಪಟ್ಟು ಕಾಯಿ ಎಲ್ಲ ಸುಲಿದೆ. ಮತ್ತು ಇವತ್ತು ನಾನೇ ಈರುಳ್ಳಿ ಕಟ್ಟಬೇಕಲ್ಲ, ಅದಕ್ಕೋಸ್ಕರ ಬಾಳೆಕಂದು ಕಳ್ಕೊಬೇಕಿತ್ತು. ಸರಿ ಅಂತ ಹೋದ್ವಿ. ಒಂದು 100-150 ಬಾಳೆಕಂದು ಕುಯ್ದ್ವಿ. ಬಾಳೆಕಂಡೆಲ್ಲ ಹಾಕ್ಕೊಂಡು ಫ್ರೆಂಡ್ಸೆಲ್ಲ ಸ್ವಾಮಿಗಳೆಲ್ಲ ಹೋಗಿದ್ವಿ. ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಟ್ಯಾಕ್ಟ್ರಿಗೆಲ್ಲ ಲೋಡ್ ಮಾಡ್ಕೊಂಡ್ವಿ. ಲೋಡ್ ಮಾಡಾದ್ಮೇಲೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅಲ್ಲಿಂದ ಬಂದು ಇದು ಮಾಡ್ತಾಯಿದ್ವಿ. ಚಿಟ್ಟೆ ಎಲ್ಲ ಮಾಡ್ಕೊಂಡು ಫೈನಲಿ ದೇವಸ್ಥಾನಕ್ಕೆಲ್ಲ ಕಟ್ಟಿ ಫೈನಲಿ ಈ ರೀತಿ ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಕಂಬಗಳಿಗೆ ಕಟ್ಟಬೇಕಿತ್ತು. ಬಾಳೆಕಂದು ಕಟ್ತಾಯಿದ್ವಿ. ಅದು ಹಗ್ಗ ಸರಿ ಕಟ್ಟೋಕ್ಕಾಗ್ತಿರ್ಲಿಲ್ಲ. ಅದನ್ನು ಬಿಟ್ಟಾಕ್ತೆ. ಮೀಟಿಂಗ್ ಕೊಡ್ತಾ ನಿಂತಿರು ಸ್ವಾಮಿ. ನಾನು ಒಬ್ಬನೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿ ನಮ್ಮ ಮನೆ ಹತ್ರ 2 ಕಂದು ಕಟ್ಟಿದೆ. ಕಟ್ಟಾದ್ಮೇಲೆ ಸ್ವಾಮಿ ಸರ್ ನಮ್ಮ ಅಂದ್ಕೊಂಡು ಹೋಗಿ ಕಂಬಕ್ಕೂ ಕಟ್ಟಿದೆ. ಲಾಸ್ಟ್ ಬಿಡಲಿಲ್ಲ. ಹಗ್ಗ ದೊಡ್ಡ ಹಗ್ಗ ತಂದು ಪೈಪಿಂದು ದನ ಕಟ್ಟಿದೆ. ಅಲ್ಲಿಂದ ಬಂದು ಫೈನಲ್ ಟಚಪ್ ಈ ಥರ ಮಾಡ್ಕೊಂಡ್ವಿ ನಮ್ಮ ದೇವಸ್ಥಾನ. ಊರಲ್ಲೆಲ್ಲ ಹಬ್ಬ ಸಡಗರನೇ ತುಂಬೋಗ್ಬಿಟ್ಟಿತ್ತು. ಅಲ್ಲಿಂದ ಮತ್ತೆ ಮನೆ ಬಿಡಿಸ್ಬೇಕಿತ್ತಲ್ಲ, ಸ್ವಾಮಿಗಳೆಲ್ಲ ಇರ್ಬೇಕಂದ್ರೆ ನಮ್ಮ ಮನೆಗೆ ಬಂದು ನಾನು ಪೂಜೆ ಮುಗಿಸ್ಕೊಂಡು ಶಕ್ತಿ ಇತ್ತೆಲ್ಲ ಆಗಿತ್ತು. ಅಲ್ಲಿಂದ ಸ್ವಾಮಿಯರು ಬಂದರು. ಅಲ್ಲಿಂದ ಬಿಡಿಸ್ಕೊಂಡು ಮನೆ ಬಿಡಿಸಿ ದೇವಸ್ಥಾನ ತನಕ ಹೊಂಟ್ವಿ. ಸ್ವಾಮಿ ಶರಣಮಯ್ಯಪ್ಪ ಅಂದ್ಕೊಂಡು ನೆಕ್ಸ್ಟ್ ವೀಡಿಯೋ ಮಾಡಬೇಕಿತ್ತಂದ್ರೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಬೈಕ್ ಅಂತಾರೆ ಎಲ್ಲ ಕೆಲಸ ಮಾಡಿಬಿಟ್ಟು